ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ, ಅನ್ನದಾತರೇ, ಕಲಾ ಪೋಷಕರೇ, ಈ ಪರಿಯಾಗಿ ಹೇಳುವುದೇನೆಂದರೆ, ಮನುಷ್ಯ ಸಂಬಂಧದ ಮೊದಲ ವೈರಿ ಮೊಬೈಲ್ನ ಸುತ್ತನ್ನು ಆರಿಸಿ ಈ ಕಥೆಯನ್ನು ಆಲಿಸಿ ಆಲಿಸಿ. ಹರಿ 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 ಕಥೆಯು, ಹರಿ ಕಥೆಯು, ಈ ಕಥೆಯು ರಸರಸವೆನ್ನುತ ಕಸದಿ ಹರಿಬಿದ್ದ ಕಥೆಯು. ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈ ಹಾಡಗಿ ಹರಿದಾಸ ಸಿಎಂ ಸಿದ್ದು ಕಥೆಯನ್ನು ಹೇಳ್ತಾನೆ ಕೇಳಿ ಮಹಾಪ್ರಭುಗಳೇ. ಮೆರವಪುರದೊಳಗೆ ಕರ್ನಾಟಕದ ರಸ ಸಿದ್ದರಾಮಣ್ಣನ ಚರಿತೆಯ ಪಾಡುವೆ ಕೇಳಿ ಮಹಾಪ್ರಭುಗಳೇ. ಸಾಂಬ ಸದಾ ಶಿವ ಸಿದ್ದರಾಮಣ್ಣ. ನನ್ನ ಹರಿಕಥೆಯ ಡೈರಿಯಲ್ಲಿ ಹೊಸದಾಗಿ ಓಪನ್ ಆಗಿರುವ ಮತ್ತೊಂದು ಅಧ್ಯಯನವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಮಹಾಪ್ರಭುಗಳೇ, ಬರ್ತಾ ಇದ್ದೇನೆ. ಈ ಹೊಸ ಅಧ್ಯಾಯ ಆರಂಭವಾಗಿರುವುದು ನಮ್ಮ ಸಿಎಂ ಸಿದ್ದು ಅವರ ಹೆಸರಲ್ಲಿ. ಅಧ್ಯಾಯದ ತಲೆಬರಹ ಏನು ಗೊತ್ತಾ? ಸಿದ್ದು, ಸಿಎಂ ಸಿದ್ದು ಈಗ ಮುದ್ದೆ ತಿಂದು ಮಾಡ್ತಾರೆ ಬರೀ ನಿದ್ದೆ ಎನ್ನುವ ತಲೆಬರಹದಡಿ ನಾನು ನಿಮಗೆ ಹರಿಕಥೆಯನ್ನು ಹೇಳ್ತಾ ಇದ್ದೇನೆ ಮಹಾಪ್ರಭುಗಳೇ. ಒಂದಾನೊಂದು ಕಾಲದಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗ ಬಿಜೆಪಿಯ ವಿರುದ್ಧ ತನ್ನ ಮಿಂಚಿನ ತೊಡೆಯನ್ನು ತಟ್ಟಿ ವೀರಾವೇಶದಿಂದ ಮೆರೆಯುತ್ತಿದ್ದವರು ಸಿದ್ದರಾಮಣ್ಣನವರು. ಇವರು ವೀರಾವೇಶದಿಂದ ತೊಡೆ ತಟ್ಟುವುದನ್ನು ಕಂಡ ರಾಜ್ಯದ ಪ್ರಭುಗಳಾದ ನೀವು, ನಮ್ಮ ರಕ್ಷಣೆಗೆ ಒಬ್ಬ ಒಳ್ಳೆಯ ನಾಯಕ ಸಿಕ್ಕನೆಂದು ಭರ್ಜರಿ ಬಹುಮತದಿಂದ ಅವರನ್ನ ಸಿಂಹಾಸನದ ಮೇಲೆ ತಂದು ಕೂರಿಸಿದ್ರಿ. ನೀವೇ ಆ ಕೆಲಸ ಮಾಡಿದ್ರಿ. ಆದರೀಗ ಏನಾಯ್ತು ಮಹಾಪ್ರಭುಗಳೇ, ಏನಾಯ್ತು? ಜಾಸ್ತಿ ಹಾಕೋ, ಎತ್ತಿ ಎತ್ತಿ ಹೊಡಿಲ. ಸಿಎಂ ಸಾಹೇಬ್ರು ಎಲ್ಲಿಗೆ ಹೋಗ್ಲಿ ಬರೀ ನಿದ್ದೆ ಮಾಡೋದೇ ಅವ್ರ ಕೆಲಸವಾಗ್ಬಿಟ್ಟಿದೆ. ಏನ್ ಹೇಳ್ತೀರಾ ನೀವು? ಬರೀ ನಿದ್ದೇನೆ ಅವ್ರ ಕೆಲಸವಾಗ್ಬಿಟ್ಟಿದೆ. ಅಯ್ಯೋ, ಇದನ್ನ ಕಂಡ ಮಹಾಜನತೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅಯ್ಯೋ ಅಯ್ಯೋ ಸಿದ್ದು, ಚೇರ್ ಸಿಗೋಕೆ ಮುಂಚೆ ನೀವು ಹೇಗಿದ್ರಿ? ಚೇರ್ ಸಿಕ್ಕ ಮೇಲೆ ನೀವ್ ಯಾಕೆ ಹೀಗಾದ್ರಿ? ನಿದ್ದೆಗೆ ಯಾಕೆ ಜಾರಿದಿರಿ? ಜನಗಳೇ, ಈಗ ನೀವು ಎಲ್ಲೇ ಹೋಗಿ ಯಾರನ್ನೇ ಕೇಳಿ ಎಲ್ಲರೂ ಸಿಎಂ ನಿದ್ದೆಯ ಬಗ್ಗೆನೇ ಮಾತನಾಡ್ತಾರೆ. ಹಾಗಿದ್ರೆ ಇಲ್ಲಿ ಬನ್ನಿ, ಸಿಎಂ ನಿದ್ದೆ ಬಗ್ಗೆ ನಮ್ಮ ಕುಮ್ಸ್ ಬ್ರದರ್ ಏನ್ ಹೇಳ್ತಾರೆ ಕೇಳಿ. 3.5 ಗಂಟೆ ಮೀಟಿಂಗ್ ಮಾಡಿದ್ರೆ 2 ಗಂಟೆ ನಿದ್ದೆ ಮಾಡಿದ್ದಾರೆ. ಕೇಳಿಸಿಕೊಂಡ್ರ ಪ್ರಭುಗಳೇ, ಕೇವಲ ಕುಮ್ಸ್ ಬ್ರದರ್ ಮಾತ್ರವಲ್ಲ, ಬಿಜೆಪಿಯ ಕಲಿ ಸಾಮ್ರಾಟ್ ಅಶೋಕ್ ಕೂಡ ಸಿಎಂ ನಿದ್ದೆಯ ಬಗ್ಗೆ ರೇಗಾಡ್ತಾರೆ. ಸರ್ಕಾರ ನಿದ್ದೆ ಮಾಡ್ತಾ ಇದೆ, ಸಿದ್ದರಾಮಣ್ಣವರು ದೊಡ್ಡ ವರ್ಕೆ ಹೊಡೆದು ನಿದ್ದೆ ಮಾಡ್ತಾರೆ. ಹೇಳ್ತಾರಲ್ಲ, ಕಾರ್ಯಕ್ರಮದಲ್ಲಿ 1 ಗಂಟೆ 2 ಗಂಟೆ ನಿದ್ದೆ ಹೊಡಿತಾರಂತೆ. ನಾವು ಅಲ್ಲಿ ಕಾರ್ಯಕ್ರಮಗಳಲ್ಲಿ ಅಯ್ಯೋ ಸಿದ್ದು, ಅಕಟಕಟ ಅಕಟಕಟ, ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡ್ತೀರಾ ಸ್ವಾಮಿ ನೀವು? ನಿಮ್ಮ ನಿದ್ದೆಯ ಸದ್ದು ಎಲ್ಲ ಕಡೆನೂ ಪಸರಿಸಿ ಬಿಟ್ಟಿದೆಯಲ್ಲ ದೇವಾ. ಕೆಲಸ ಮಾಡುವವರು ಕೂಡ ನಿಮ್ಮನ್ನ ಕಂಡು ಅನುಕರಿಸುವ ಹಾಗಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗ್ತಾ ಇಲ್ಲ, ಟ್ರಾನ್ಸ್ಫರ್ ಆಗ್ಬೇಕಾಗಿರೋರಿಗೆ ಆಗ್ತಾನೆ ಇಲ್ಲ. ಬೇರೆ ಬೇರೆ ಏರಿ ಕೆಲಸ ಇದ್ರು ಎಲ್ಲರೂ ಫ್ಯಾನ್ ಕೆಳಗಡೆ ತಣ್ಣಗೆ ನಿದ್ದೆ ಮಾಡ್ಕೊಂಡು ಕೂತಿದ್ದಾರೆ. ಕಾರಣ ನೀವೇ ಅಂತ ಹೇಳ್ತಾ ಇದ್ದಾರೆ. ಇವರು 1 ವರ್ಷ ಆದ್ರೂ ಆ ನಿದ್ರಾವಸ್ಥೆಯಿಂದ ಎದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅವರಿಗೆ. ಅಧಿಕಾರಿಗಳ ಸಭೆಯಲ್ಲಿ ಸಹಿತ ನಿದ್ದೆ ಮಾಡ್ಕೊಂಡು ಕೂತಿರ್ತಾರೆ ಅವರು. ಅಂತವರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ಜನ ಏನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಅಯ್ಯೋ ಅಯ್ಯೋ, ಸಿಎಂ ನಿದ್ದೆ ಬಗ್ಗೆ ಎಲ್ಲರೂ ಬೈಯುವವರೇ. ಅದು ಬೈಯಲೇಬೇಕಾದದ್ದೇ ಬಿಡಿ. ಅಲ್ಲ, ನಮ್ಮ ರಕ್ಷಣೆ ಮಾಡುವ ಅವರೇ ಕಿತ್ತಾಡಿಕೊಂಡು ಭಕ್ಷಕರಾಗುತ್ತಿದ್ದಾರೆ. ಬೆಂಗಳೂರು ಕಸದ ಸಮಸ್ಯೆ ಬಿಬಿಎಂಪಿಗೆ ತಲೆನೋವಾಗಿದೆ. ಪಕ್ಕದ ಮನೆ ಅಮ್ಮ ಜಯಮ್ಮ ಒಳಗೇನೆ ಕಾವೇರಿಗೆ ಕನ್ನ ಹಾಕ್ತಿದ್ದಾಳೆ. ಇಂತಹ ಸಮಸ್ಯೆಯಲ್ಲಿ ಇವರು ನಿದ್ದೆ ಮಾಡುತ್ತಾ ಕೂತಿರೋದು ಸರಿಯೇ? ಇವರು ಹೀಗೆ ನಿದ್ದೆಯನ್ನ ಮುಂದುವರಿಸಿದರೆ ಜಯಮ್ಮ ಸದ್ದಿಲ್ಲದೆ ಅತ್ತ ಕಡೆಯಿಂದ ಬಂದು ಚಂಬು ಚೌಟು ಚಮಚ ಬಿಂದಿಗೆಗಳಲ್ಲಿ ಕಾವೇರಿಯನ್ನ ತುಂಬಿಕೊಂಡು ಹೋಗ್ತಾಳೆ. ಬಂಧುಗಳೇ, ಕಾವೇರಿಯನ್ನ ತುಂಬಿಕೊಂಡು ಹೋಗ್ತಾಳೆ. ಆಗ ಸಿದ್ದು ಇದನ್ನ ನೋಡ್ತಾ ಮತ್ತೆ ನಿದ್ದೆ ಮಾಡ್ತಾನೆ ಇರ್ತಾರೆ. ಇವರನ್ನು ಎಚ್ಚರಿಸಿ, ಕಾವೇರಿ ನೀರು ಮುಖಕ್ಕೆ ಎರಚಿ ಎಚ್ಚರಿಸಿ. ಮಹಾಜನಗಳೇ, ಇಲ್ಲಿಗೆ ಹರಿಕತೆ ಮುಕ್ತಾಯವಾಯಿತು. ಸರ್ವೇ ಜನ ಸುಖಿನೋ ಭವಂತು. ಶ್ರೀಮದ್ ರಮಾರಮಣ ಗೋವಿಂದ ಗೋ